ಕಾಲ್ ತುಳಿತದಲ್ಲಿ ಬಲಿಯಾದವರಿಗೆ ಆರ್ಸಿಬಿ ತಲಾ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. 10 ಲಕ್ಷ ರೂಪಾಯಿ ಕೊಡ್ತೀವಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ ಈ ಘೋಷಣೆ ಆಗಿದೆ. ಮೃತಪಟ್ಟಂತವರಿಗೆ 10 ಲಕ್ಷ ಕೊಡ್ತೀವಿ. ನಿನ್ನೆಯ ಘಟನೆಯಿಂದ ಆರ್ಸಿಬಿ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಆಗಿದೆ. ಗಾಯಾಳುಗಳಿಗೆ ನೆರವು ನೀಡುವುದಕ್ಕೆ ಆರ್ಸಿಬಿ ಫ್ರಾಂಚೈಸಿ ಮುಂದಾಗಿದೆ. ಆರ್ಸಿಬಿ ಕೇರ್ಸ್ ಮೂಲಕ ಫಂಡ್ ರೈಸ್ಗೆ ಮುಂದಾಗಿದೆ. ಫ್ರಾಂಚೈಸಿ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೆ. ಆರ್ಸಿಬಿ ಅಭಿಮಾನಿಗಳು ಯಾವತ್ತಿಗೂ ನಮ್ಮ ಹೃದಯದಲ್ಲಿರ್ತಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ ಈ ಪೋಸ್ಟ್ ಗೊಂದಲ ಶುರುವಾಗಿದ್ದು ಕೂಡ ಇಲ್ಲಿಂದಲೇ. ಈಗ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಕೂಡ ಅವರೇ. ಓಕೆ, 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಚಂದನ್ ಶೆಟ್ಟಿ ಅವರು ಹೇಳ್ತಾ ಇದ್ರಲ್ಲ, ಬೆಳಗ್ಗೆ ಒಂದು ಪೋಸ್ಟ್ ಹಾಕ್ತೀರಿ, ನಾವು ಪ್ರೊಸೆಷನ್ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ, ಅದಾದ ನಂತರ ಇಲ್ಲ ಅಂತ ಹೇಳ್ತೀರಿ, ಫ್ರೀಯಾಗಿ ಬನ್ನಿ ಎಲ್ಲರೂ ಅಂತ ಹೇಳ್ತೀರಿ. ಸಾಮಾನ್ಯ ಜನರಿಗೆ ಬಿಡ್ರಿ. ಆರ್ಸಿಬಿ ಅನ್ಬಾಕ್ಸಿಂಗ್ ಇವೆಂಟ್ನಲ್ಲಿ ಚಂದನ್ ಶೆಟ್ಟಿ ಅವರು ಇದ್ರು. ಅವರು ಆರ್ಸಿಬಿ ಆ್ಯಂಥಮನ್ನು ಬರೆದಿದ್ದಾರೆ. ನಮಗೆ ಟಿಕೆಟ್ ಸಿಗ್ಬೋದಾ ಅಂತ ಕೇಳಿದ್ರೆ ಅವ್ರನ್ನೂ ಕರೆಸಿದ್ರಂತೆ. ಗೇಟ್ ನಂಬರ್ 3 ಬನ್ನಿ ಅಂತ. ಟಿಕೆಟು ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನಿರುತ್ತೆ ಹೇಳಿ. ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. 10 ಲಕ್ಷ ರೂಪಾಯಿ ಪರಿಹಾರದ ಬಗ್ಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ದ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇನ್ ಬ್ಯಾಂಗ್ಳೂರ್ ಎಸ್ಟರ್ಡೇ ಹ್ಯಾಸ್ ಕಾಸ್ಡ್ ಅ ಲಾಟ್ ಆಫ್ ಡೆತ್ಸ್ ಅಂತ ಹಾಕಿದ್ದಾರೆ. ಆರ್ಸಿಬಿ ಫ್ಯಾಮಿಲಿ ಇದು ಕೂಡ ಭಾಳ ಬೇಸರ ಇದೆ ನಮಗೆ ಅಂತ ಕೂಡ ಹಾಕಿದ್ದಾರೆ. ಜೊತೆಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ. ಈಚ್ ಫ್ಯಾಮಿಲೀಸ್ 11 ಫ್ಯಾಮಿಲೀಸ್ ಈ ಥರದ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಈ ಪೋಸ್ಟ್ ಹಾಕಿರೋದು ಹೌದು, 10 ಲಕ್ಷ ರೂಪಾಯಿ ಕೊಟ್ಟಿದ್ದು ಹೌದು, ಅವರು ನಮ್ಮ ಫ್ಯಾಮಿಲಿ ಅನ್ನೋದು ಹೌದು, ಎಲ್ಲನೂ ಸರಿ. ಆದರೆ ಇದಕ್ಕಿಂತ ಹಿಂದೆ, ಈ ಕಾರ್ಯಕ್ರಮ ಆಯೋಜನೆಗಿಂತನೂ ಹಿಂದೆ ಮಾಡಿದಂಥ ಎಡವಟ್ಟುಗಳಿದಾವಲ್ಲ, ಆ ಎಡವಟ್ಟು ಇಷ್ಟಕ್ಕೂ ಕಾರಣ. 1-2 ದಿನ ಬಿಟ್ಟು ಮಾಡಿದಿದ್ರೆ ಏನಾಗ್ತಾ ಇತ್ತು? ಹೋಗಲಿ, ಒಂದು 5,000 ಟಿಕೆಟ್ ಬೇಡ, 1,000 ರೂಪಾಯಿ ಟಿಕೆಟ್ ಅದನ್ನಾದರೂ ಇಟ್ಟಿದ್ದಿದ್ರೆ ಏನಾಗ್ತಾ ಇತ್ತು? ಪ್ರತಿ ಬಾರಿ ಈ ಟಿಕೆಟ್ನ ಬೆಲೆ ನೋಡಿದಿರ? ಈ ಬಾರಿ ಟಿಕೆಟ್ 2,500, 5,000, 10,000 ಟಿಕೆಟ್ ಬೆಲೆ ಇತ್ತು. ಆದರೂ ಕೂಡ ಬಂದಿದ್ದಾರೆ ಜನ. ಗಂಗಾಧರ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಗಂಗಾಧರ್, ಫೈನಲಿ ಆರ್ಸಿಬಿ ಅನೌನ್ಸ್ಮೆಂಟನ್ನು ಮಾಡಿದೆ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಕಾಂಡೋಲೆನ್ಸನ್ನು ಕೂಡ ವ್ಯಕ್ತಪಡಿಸಿದೆ. ಆದರೆ ನಮಗೆ ಬೇಕಾಗಿರೋದು ಇದಲ್ಲ. ನೆನ್ನೆ ಆ ಘಟನೆ ಆಯ್ತಲ್ಲ, ಘಟನೆಗೆ ಇವರು ಒನ್ ಆಫ್ ದಿ ರೀಸನ್ ಅಂತ. ನಿಜಕ್ಕೂ ಇದು ಒಂದು ರೀತಿ ಹೇಳ್ಬೇಕಂದ್ರೆ ನಿನ್ನೆ ನಡೆದಂತಹ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಒಂದು ದುರ್ಘಟನೆ ನಿಜಕ್ಕೂ ಖಂಡನೀಯ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಫ್ಯಾನ್ಸ್ ಕೂಡ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸರ್ಕಾರವನ್ನ ದೂರ್ತಾ ಇದ್ದಾರೆ, KCA ಮ್ಯಾನೇಜ್ಮೆಂಟ್ ನ ದೂರ್ತಾ ಇದ್ದಾರೆ, ಜೊತೆಗೆ RCB ಮ್ಯಾನೇಜ್ಮೆಂಟ್ ಅನ್ನು ಕೂಡ ದೂರ್ತಾ ಇದ್ದಾರೆ. ಸೊ ಈ ಎಲ್ಲಾ ಕ್ರಿಟಿಸಿಸಮ್ ಬಂದಾದ್ಮೇಲೆ ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಒಂದು ಅನೌನ್ಸ್ಮೆಂಟ್ ಮಾಡಿದೆ ತನ್ನ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ. ಅದೇನೆಂದ್ರೆ, ನಿನ್ನೆ ನಡೆದಂತ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದಂತಹ 11 ಜನಗಳಿಗೆ ತಲಾ 10 ಲಕ್ಷ ರೂಪಾಯಿ ನೀಡೋದಕ್ಕೆ ಮುಂದಾಗಿದೆ. ಅಂದ್ರೆ ನಿನ್ನೆ KCA ಕೂಡ ಒಂದು ಸ್ಟೇಟ್ಮೆಂಟ್ ಒಂದು ರಿಲೀಸ್ ಮಾಡಿತ್ತು. RCB ಮತ್ತು KCA ಇಬ್ರು ಸೇರಿ ಪ್ರತಿಯೊಂದು ಕುಟುಂಬಕ್ಕೂ 5 ಲಕ್ಷ ರೂಪಾಯಿ ನೀಡ್ತೀವಿ ಅಂತ. ಬಟ್ ಈಗ RCB ಮ್ಯಾನೇಜ್ಮೆಂಟ್ ಏನು 10 ಲಕ್ಷ ಕೊಡೋದಾಗಿ ಇದೀಗ ಘೋಷಣೆ ಮಾಡಿದೆ. ಜೊತೆಗೆ ಏನಂದ್ರೆ, RCB ಕೇರ್ಸ್ ಅನ್ನೋ ಒಂದು ಫಂಡ್ ಇಂದ ಯಾರೆಲ್ಲ ಕಾಲ್ ತುಳಿತದಿಂದ ಏನು ಗಾಯಗೊಂಡಿದ್ದಾರೆ ಅವ್ರಿಗೂ ಅವರ ಚಿಕಿತ್ಸೆಗೂ ಕೂಡ ನಾವು ನೆರವಾಗ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಹೊರಡಿಸಿದ್ದಾರೆ. ಇದು ನಿಜಕ್ಕೂ ಒಂದು ರೀತಿ ಖಂಡನೀಯ ಅಂತ ಹೇಳ್ತೀನಿ. ಯಾಕೆಂದ್ರೆ ಈ ಘಟನೆಗೆ ಕಾರಣ ಒಂದು RCB ಮ್ಯಾನೇಜ್ಮೆಂಟ್ ನ ಒಂದು ಪ್ಲಾನ್ ಇಲ್ಲದೆ ಇರುವಂತಹ ಒಂದು ಈವೆಂಟ್ ನ ಆರ್ಗನೈಸ್ ಮಾಡಿರೋದೇ ಅಂತ ತಿಳಿದು ಬರ್ತದೆ. ಜೊತೆಗೆ KCA ಕೂಡ ಈ ಒಂದು RCB ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ನಿಧಾನವಾಗಿ ಒಂದು ಪ್ಲಾನ್ ಮಾಡಿ ಎಲ್ಲವನ್ನು ಸರಿಯಾದ ಒಂದು ರೀತಿಯಲ್ಲಿ ನಡೆಸಬಹುದಾಗಿತ್ತು. ಬಟ್ ಇದು ಅನ್ಫಾರ್ಚುನೇಟ್ ಘಟನೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ಸರಿಯಾದ ಒಂದು ಪ್ಲಾನ್ ಇಲ್ಲ, ಜೊತೆಗೆ ಯಾರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಒಬ್ರು ಸರ್ಕಾರದ ಮೇಲೆ ಕೆಲವರು ಆರೋಪ ಮಾಡ್ತಾ ಇದ್ದಾರೆ, ಕೆಲವರು KCA ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು RCB ಮ್ಯಾನೇಜ್ಮೆಂಟ್ ಈ ಒಂದು ದುರ್ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ RCB ಈ ಒಂದು ಹಣವನ್ನ ಏನು ಅನೌನ್ಸ್ ಮಾಡಿದೆ, ಸೊ ಇದು ಪ್ರಾಣ ಹೋದಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನೀಡೋದಾಗಿ ಒಂದು ಭರವಸೆ ನೀಡಿದೆ. ಬಟ್ ಇದೇನು RCB ಏನೀಗ ಅನೌನ್ಸ್ ಮಾಡಿದೆ, ಸೊ ಇದರಿಂದ ಏನು ಹೋದಂತಹ ಒಂದು ಪ್ರಾಣ ಡೆಫಿನೆಟ್ಲಿ ಬರೋದಿಲ್ಲ. ಬಟ್ ಎಲ್ಲರನ್ನು ಸಮಾಧಾನ ಮಾಡೋದಕ್ಕೋಸ್ಕರ RCB ಈ ಒಂದು ನಿರ್ಧಾರ ಕೈಗೊಂಡಿದೆ. ವಾಸು, ಓಕೆ, ಥ್ಯಾಂಕ್ ಯು ಗಂಗಾಧರ್. ಸೊ RCB ಈ ಪೋಸ್ಟನ್ನು ಹಾಕೊಂಡಿದೆ. ದ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇನ್ ಬೆಂಗಳೂರು ಎಸ್ಟರ್ಡೇ ಹ್ಯಾಸ್ ಕಾಸ್ಡ್ ಅ ಲಾಟ್ ಆಫ್ ಆಂಗ್ವಿಶ್ ಆ್ಯಂಡ್ ಪೇನ್ ಟು ದ RCB ಫ್ಯಾಮಿಲಿ. ಆಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ and gesture of solidarity, RCB has announced a financial support of 10 lakhs to each of the 11 families of the deceased.
ಇಷ್ಟನ್ನು ಹಾಕಿದ್ದಾರೆ. 10 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಗಾಯಾಳುಗಳ ಮೂಲಕವೂ ಕೂಡ ಫಂಡ್ ರೈಸ್ ಮಾಡ್ತೀವಿ. ಇನ್ ಅಡಿಷನ್ ಅ ಫಂಡ್ ಕಾಲ್ಡ್ RCB Cares is also being created to support families injured in the tragic incident. ಇಷ್ಟನ್ನು ಹಾಕಿದ್ದಾರೆ, ಒಂದು ಪೋಸ್ಟನ್ನು ಮಾಡಿದ್ದಾರೆ. ಸೊ ಪೋಸ್ಟ್ ಮಾಡಿದ್ರೆ ಸಾಕಾ? 10 ಲಕ್ಷ ಕೊಟ್ಟರೆ ಸಾಕಾ? ನೀವು ಮಾಡಿದ ತಪ್ಪುಗಳು ಅದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.